ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಹಾಗೂ ಇರಾನ್ ಸಂಘರ್ಷ 3ನೇ ವಾರಕ್ಕೆ ಕಾಲಿಡ್ತಾ ಇದೆ. ಶುಕ್ರವಾರ ರಾತ್ರಿ ಇರಾನಿನ ಖರಗ್ ದ್ವೀಪಗಳ ಮೇಲೆ ಅಮೆರಿಕ ಮಾಡಿದ ದಾಳಿಯಿಂದ ಇರಾನ್ ಕೆರಳಿದೆ. ನಾವು ಅಮೆರಿಕದ ತೈಲ ಕಂಪನಿಗಳನ್ನ, ತೈಲ ಬಾವಿಗಳನ್ನ ಗುರಿ ಮಾಡಿಕೊಂಡು ದಾಳಿ ಮಾಡ್ತೀವಿ ಅಂತ ಇರಾನ್ ಅಬ್ಬರಿಸೋದಕ್ಕೆ ಶುರು ಮಾಡಿದೆ. ಹೀಗೆ ಇರಾನ್ ಹೇಳ್ತಾ ಇದ್ದಂತೆ ಅಲ್ಲಿ ಮತ್ತೆ ನಡುಗೋದಿಕ್ಕೆ ಶುರುವಾಗಿರೋದು ಅರಬ್ ದೇಶಗಳು. ಯಾಕೆಂದ್ರೆ ಅಮೆರಿಕದ ತೈಲ ಬಾವಿಗಳ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಏನು ಅಮೆರಿಕವರೆಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅವರು ಅಲ್ಲೇ ಅರಬ್ ದೇಶಗಳಲ್ಲಿ, ಇರಾಕ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇರೋ ಅಮೆರಿಕದ ತೈಲ ಕಂಪನಿಗಳನ್ನ ಟಾರ್ಗೆಟ್ ಮಾಡ್ಕೋತಾರೆ. ಸೌದಿ ಅರೇಬಿಯಾ, UAE ಸೇರಿದಂತೆ ಅರಬ್ ದೇಶಗಳಲ್ಲಿ ಸಾಕಷ್ಟು ಅಮೆರಿಕನ್ ಕಂಪನಿಗಳು ತೈಲವನ್ನ ಹೊರತೆಗಿತಾ ಇವೆ. ಹಾಗೆ ಇರಾಕ್ ಅಲ್ಲಿ ಕೂಡ ಅಮೆರಿಕದ ಕಂಪನಿಗಳೇ ತೈಲ ಬಾವಿಗಳನ್ನ ನೋಡ್ಕೊಳ್ತಾ ಇರೋದು. ಹೀಗಾಗಿ ಈಗ ಯಾವ ತೈಲ ನಿಕ್ಷೇಪಗಳು ಅಮೆರಿಕನ್ ಕಂಪನಿಗಳ ಲೀಸ್ ನಲ್ಲಿವೆಯೋ ಅಂತ ಕಡೆಗಳಲ್ಲಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಅಕಸ್ಮಾತ್ ಇರಾನ್ ಏನಾದರೂ ಹಾಗೆ ಮಾಡಿದ್ರೆ ಅದು ಜಾಗತಿಕ ತೈಲ ಸಂಕಷ್ಟವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ. ಇನ್ನು ಅದಕ್ಕೆ ಪ್ರತೀಕಾರವಾಗಿ ಅರಬ್ ದೇಶಗಳು ಹಾಗೂ ಅಮೆರಿಕ ಕೂಡ ಇರಾನಿನ ತೈಲ ಬಾವಿಗಳನ್ನ ಗುರಿಯಾಗಿಸ್ಕೊಂಡು ದಾಳಿ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಅಲ್ಲಿ ಸರ್ವನಾಶ ಅನ್ನೋದು ತಪ್ಪಿದ್ದಲ್ಲ. ಆದ್ರೆ ಬಹುಶಃ ಅಮೆರಿಕ ಕೆಲಸವನ್ನ ಮಾಡಲಾರದು. ಇನ್ನು ಇರಾನ್ ಬಗ್ಗೆ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ IRGC ಎಲ್ಲವನ್ನು ಒಂದೊಂದಾಗಿ ಕಳ್ಕೊತಾ ಇದೆ. ಇರಾನ್ ಅನ್ನೋದು ನಮ್ಮ ಕೈ ತಪ್ಪಿ ಹೋಗುತ್ತೆ ಅನ್ನೋದು ಅವರಿಗೆ ಅರ್ಥ ಆಗ್ಬಿಟ್ರೆ ಹೋಗೋ ಮೊದಲು ಸರ್ವನಾಶವನ್ನ ಮಾಡಿ ಹೋಗಿಬಿಡೋಣ ಅನ್ನೋ ವಿಕೃತಿಯನ್ನ IRGC ಮೆರೆದ್ರೆ ಜಗತ್ತು ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ತೈಲ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗತ್ತೆ. ಇನ್ನು ಇಲ್ಲಿ ಅಮೆರಿಕ ಇಷ್ಟಕ್ಕೆ ಸುಮ್ಮನಾಗ್ತಾ ಇಲ್ಲ. ಅವರು ಪ್ರತಿ ಹಂತದಲ್ಲೂ ನಾವು ಯುದ್ಧವನ್ನ ಗೆಲ್ತಾ ಇದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೆ ಇರಾನಿನ IRGC ಹಾಗೂ ಇನ್ನಿತರ ರೆಜಿಮ್ಗೆ ಸಂಬಂಧಿಸಿದ ಹಾಲಿ ನಾಯಕರೇನಿದ್ದಾರೆ ಅವರೆಲ್ಲರನ್ನ ನಾಶ ಮಾಡೋ ಪಣ ತೊಟ್ಟಿರೋ ಅಮೆರಿಕ, ಇಸ್ರೇಲುಗಳು ಈಗ ಮೊಸ್ತಫಾ ಖಮೇನಿ ಸೇರಿದಂತೆ IRGCಯ ನಾಯಕರು ಎಲ್ಲಿದ್ದಾರೆ ಅನ್ನೋ ಸುಳಿವು ಕೊಟ್ರೆ $100 ಕೋಟಿ ಬಹುಮಾನವನ್ನು ಕೊಡುವುದಾಗಿ ಘೋಷಣೆಯನ್ನು ಮಾಡಿವೆ. ಇಲ್ಲಿ ಆ ನಾಯಕರ ಪಕ್ಕದಲ್ಲಿರೋರು ಅಥವಾ ಹೆಂಗೂ ಸೋಲ್ತಾ ಇದೀವಿ ಅನ್ನೋ ಹತಾಶೆಗೆ ಬಿದ್ದು ನಾವಾದರೂ ಬದುಕೊಂಡು ಬಿಡೋಣ ಅನ್ನೋ ಆಸೆಗೆ ಬೀಳೋ ಯಾರಾದರೂ ಸುಳುವು ಕೊಡಬಹುದು ಅನ್ನೋದು ಒಂದು ಯೋಚನೆ. ಆದ್ರೆ ಹೀಗೆ ಘೋಷಣೆ ಮಾಡೋ ಮೂಲಕ ಆ ನಾಯಕರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ, ಅವರು ಯಾರನ್ನೂ ನಂಬದ ಸ್ಥಿತಿಗೆ ಬಂದು ತಮ್ಮ ಹೈಡೌಟ್ಗಳನ್ನ ಪದೇ ಪದೇ ಬದಲಾಯಿಸೋದಕ್ಕೆ ಶುರು ಮಾಡಿದ್ರೆ ಅವರ ಮೂವ್ಮೆಂಟ್ಗಳ ಮೂಲಕವೇ ಒಂದಷ್ಟು ಮಾಹಿತಿ ಸಿಗುತ್ತೆ ಅನ್ನೋ ಬುದ್ಧಿವಂತಿಕೆ ಈ ಘೋಷಣೆಯ ಹಿಂದಿದೆಯಾ ಗೊತ್ತಿಲ್ಲ. ಅಮೆರಿಕ ಬಹುಮಾನವನ್ನಂತೂ ಇಲ್ಲಿ ಘೋಷಣೆ ಮಾಡಿದೆ. ಇನ್ನು ಹೊಸ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮನೈ ಆರೋಗ್ಯ ಸರಿ ಇಲ್ಲ ಅನ್ನೋ ಅನುಮಾನಗಳೇನಿವೆ ಅವುಗಳನ್ನು ಪುಷ್ಟೀಕರಿಸೋದಕ್ಕೆ ಬೇಕಾದ ಒಂದೊಂದೇ ಮಾಹಿತಿಗಳು ದಿನ ಹೊರಗೆ ಬರ್ತಾ ಇವೆ. ಸಾಮಾನ್ಯವಾಗಿ ಇರಾನಿನ ಶುಕ್ರವಾರದ ಪ್ರಾರ್ಥನೆಗಳ ನಾಯಕತ್ವವನ್ನ ಆಯತುಲ್ಲಾ ವಹಿಸ್ಕೋಬೇಕು. ಅದನ್ನ ಇಷ್ಟು ದಿನ ಅಲಿ ಖಮನೈ ವಹಿಸ್ಕೊಳ್ತಾ ಇದ್ರು. ಅವರ ನಂತರ ಈಗಿನ ಸರ್ವೋಚ್ಚ ನಾಯಕನಾಗಿ ಮೊಸ್ತಫಾ ಹೆಸರು ಘೋಷಣೆ ಆಗಿರೋದ್ರಿಂದ ಶುಕ್ರವಾರದ ಪ್ರಾರ್ಥನೆಯ ನೇತೃತ್ವ ಮೊಸ್ತಫಾ ವಹಿಸ್ಕೋಬೇಕಿತ್ತು. ಅದು ಅಲ್ಲದೆ ನಿನ್ನೆಯ ಶುಕ್ರವಾರ ರಂಜಾನ್ ತಿಂಗಳಿನ ಕೊನೆಯ ಶುಕ್ರವಾರ ಬೇರೆ, ಅದನ್ನ ಜೆರೂಸೆಲಂ ಡೇ ಅಂತ ಬೇರೆ ಇರಾನ್ ಆಚರಿಸುತ್ತೆ. ಇಂಥ ದಿನ ಮೊಸ್ತಫಾ ಅಲ್ಲಿರ್ಬೇಕಿತ್ತು. ಖಮನೈ ಅನುಯಾಯಿಗಳನ್ನ ಉದ್ದೇಶಿಸಿ ಆತ ಮಾತನಾಡಬೇಕಿತ್ತು. ಅಲ್ಲಿ ಇದ್ದಿದ್ರೆ ಇದೆಲ್ಲವನ್ನ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಮೊಸ್ತಫಾ ಅಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಬದಲಿಗೆ ಅಲ್ಲಿನ ಹಿರಿಯ ಆಯತುಲ್ಲಾ ಅಹ್ಮದ್ ಆಲಮ್ ಅಲ್ ಹುಡಾ ಪ್ರಾರ್ಥನೆಗಳ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಗೆಳೆಯರೆ, ಮೊಸ್ತಫಾ ಆಯ್ಕೆಗೂ ಮೊದಲು ಇರಾನಿನ ಹೊಸ ಸರ್ವೋಚ್ಚ ನಾಯಕನಾಗಿ ಅಹ್ಮದ್ ಆಯ್ಕೆಯ ಬಗ್ಗೆ ಸುದ್ದಿಗಳು ಬಂದಿದ್ವು. ಆದರೆ ಕಡೆಯ ಕ್ಷಣದಲ್ಲಿ IRGC ಮೊಸ್ತಫಾ ಹೆಸರನ್ನಲ್ಲಿ ಘೋಷಣೆ ಮಾಡಿತು. ಈಗ ಅದೇ ಅಹ್ಮದ್ ಆಲಮ್ ಅಲ್ ಹುಡಾ ಶುಕ್ರವಾರದ ಪ್ರಾರ್ಥನೆಗಳ ನಾಯಕತ್ವವನ್ನು ವಹಿಸಿದ್ದಾರೆ. ಇದು ಕೂಡ ಮೊಸ್ತಫಾ ಆರೋಗ್ಯದ ಬಗ್ಗೆ ಅನುಮಾನಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಹಾಗೆ ನಿನ್ನೆ ಕೂಡ ಮೊಸ್ತಫಾ ಬದುಕಿಲ್ಲ, ಸತ್ತವನಿಗೆ ಇರಾನ್ ಪಟ್ಟ ಕಟ್ಟಿದೆ ಅನ್ನೋ ಥರದ ಒಂದಷ್ಟು ಪೋಸ್ಟ್ಗಳು ಮೊಸಾದ್ ಹೆಸರಿನ ಪೇಜಲ್ಲಿ ಓಡಾಡ್ತಾ ಇದ್ವು. ಅದು ಅನ್ಕನ್ಫರ್ಮ್ ಸೋರ್ಸ್ ಆದ್ದರಿಂದ ಆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಿಲ್ಲ. ಇನ್ನು ಖಮನೈ ಬದುಕಿಲ್ಲ ಅಂತ ಇಸ್ರೇಲ್ ಪ್ರಚಾರ ಮಾಡ್ತಾ ಇರೋ ಬೆನ್ನಲ್ಲೇ ನೆತನ್ಯಾಹು ಕೂಡ ಬದುಕಿಲ್ಲ, ಆತ ದಾಳಿಗಳಲ್ಲಿ ಸಾವಿಗೀಡಾಗಿದ್ದಾರೆ. ಆದರೆ ಇಸ್ರೇಲ್ ಅದನ್ನು ಮುಚ್ಚಿಟ್ಟಿದೆ ಅಂತ ಒಂದಷ್ಟು AI ವಿಡಿಯೋಗಳನ್ನು ಬಳಸಿ ಇರಾನ್ ಪ್ರಾಪಗಂಡಾ ಶುರು ಮಾಡಿದೆ. ಮೊಸ್ತಫಾ ಹೆಸರಿನ ಟ್ವಿಟರ್ ಖಾತೆಯಲ್ಲಿ ಕೂಡ ಆ ವಿಡಿಯೋ ಹಾಗೂ ನೆತನ್ಯಾಹು ಬದುಕಿಲ್ಲ ಅನ್ನೋ ಥರದ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಅಲ್ಲಿ ಪರಸ್ಪರರ ಆತ್ಮಸ್ಥೈರ್ಯ ಕುಗ್ಗಿಸೋದಕ್ಕೆ ಒಂದಷ್ಟು ಸುಳ್ಳುಗಳನ್ನು ಹರಡುವ ಕೆಲಸ ನಡೀತಾ ಇರುತ್ತೆ. ಇದು ಇರಾನ್ ಇಸ್ರೇಲ್ ನಡುವೆ ಕೂಡ ವ್ಯಾಪಕವಾಗಿ ಆಗ್ತಾ ಇದೆ. ಇನ್ನು ಮೊಸ್ತಫಾ ಬಗ್ಗೆ ಕೂಡ ಇಂಥ ಸಾಕಷ್ಟು ಸುದ್ದಿಗಳು ಓಡಾಡ್ತಾ ಇವೆ. ಆತನ 2 ಕಾಲುಗಳನ್ನು ಕಟ್ ಮಾಡಿದ್ದಾರೆ ಅಂತ ಕೆಲವರು, ಇಲ್ಲ ಒಂದೇ ಕಾಲು ಕಣ್ರಿ ಕಟ್ ಮಾಡಿರೋದು, ಇನ್ನೊಂದು ಕೈ ತೆಗೆದು ಬಿಟ್ಟಿದ್ದಾರೆ, ಬಲಗೈ ಎಡಗಾಲು 2 ಇಲ್ಲ ಅವನಿಗೆ ಅಂತ ಮತ್ತೆ ಕೆಲವರು, ಪಕ್ಕೆಗೆ ಏಟು ಬಿದ್ದಿದೆ ಅಂತ ಒಂದಷ್ಟು ಜನ, ಕಿಡ್ನಿನೇ ಡಮಾರಂತೆ ಅಂತ ಇನ್ನಷ್ಟು ಜನ ಮಾತಾಡ್ತಾ ತಮ್ಮ ಖಾತೆಗಳಲ್ಲಿ ಬರ್ಕತಾ ಇದ್ದಾರೆ. ಅದು ಎಷ್ಟು ರೀಟ್ವೀಟ್ ಆಯಿತು, ಎಷ್ಟು ಕಾಮೆಂಟ್ಗಳು ಬಂದು ಅನ್ನೋದನ್ನು ನೋಡಿ ಖುಷಿನೂ ಪಟ್ಕೋತಾ ಇದ್ದಾರೆ. ಆದರೆ ಖಮನೈ ಆರೋಗ್ಯ ಈಗ ಹೇಗಿದೆ ಅನ್ನೋದು ಖಚಿತವಾಗಿ ಯಾರಿಗೂ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಇರಾನ್ ಮೊಸ್ತಫಾ ರಕ್ಷಣೆಗೆ
ಅಲ್ಲಿನ ಎಲೈಟ್ ಫೋರ್ಸ್ಗಳಲ್ಲಿ ಒಂದಾಗಿರುವ ಕಿಲ್ ಸ್ಕ್ವಾಡ್ ಅಂತಲೇ ಕರೆಸಿಕೊಳ್ಳುವ ಪಡೆಯನ್ನ ನೇಮಕ ಮಾಡಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ. ಅಲ್ಲಿಗೆ ಮೊಸ್ತಬಾ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಆದರೆ ಆತನ ಆರೋಗ್ಯ ಪರಿಸ್ಥಿತಿ ಈಗ ಹೇಗಿದೆ, ಎಷ್ಟು ಸುಧಾರಿಸಿಕೊಳ್ತಾ ಇದೆ, ಮೊಸ್ತಬಾ ಆಸ್ಪತ್ರೆಯಿಂದ ಎದ್ದು ಹೊರಬರುವ ಸಾಧ್ಯತೆಗಳಿವೆಯಾ ಅನ್ನೋದು ಮಾತ್ರ ಇನ್ನು ಮಿಸ್ಟ್ರಿನೇ. ಹಾಗಾದ್ರೆ ಮೊಸ್ತಬಾ ಖಮೇನಿಯ ರಕ್ಷಣೆಗೆ ಬಂದಿರುವ ಕಿಲ್ಲರ್ ಸ್ಕ್ವಾಡ್ ಯಾವುದು? ಆ ಪಡೆಯ ವಿಶೇಷ ಏನು? ಅದರಿಂದ ನಿಜಕ್ಕೂ ಆತನನ್ನ ಕಾಪಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಫೆಬ್ರವರಿ 28ನೇ ತಾರೀಕಿನ ದಾಳಿಯಲ್ಲಿ ಮೊಸ್ತಬಾ ತೀವ್ರವಾಗಿ ಗಾಯಗೊಂಡ ಸುದ್ದಿಗಳು ಬಂದವು. ಆತನಿಗೆ ತೆಹರಾನಿನ ಸಿನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಒಂದಷ್ಟು ಸರ್ಜರಿಗಳಾಗಿವೆ ಅನ್ನೋ ಸುದ್ದಿಗಳು ಬಂದವು. ಅದರ ಬೆನ್ನಲ್ಲೇ ಸರ್ವೋಚ್ಚ ನಾಯಕನ ಹುದ್ದೆಗೆ ಈ ಮೊಸ್ತಬಾ ಹೆಸರಿನ ಘೋಷಣೆ ಕೂಡ ಆಯಿತು. ಇಲ್ಲಿ ಸರ್ವೋಚ್ಚ ನಾಯಕನಾಗಿ ಈತನ ಹೆಸರು ಘೋಷಣೆ ಆಗೋದಕ್ಕೂ ಮೊದಲಿನ ಪರಿಸ್ಥಿತಿ ಬೇರೆ, ಘೋಷಣೆ ಆದ ನಂತರದ ಪರಿಸ್ಥಿತಿ ಬೇರೆ. ಈಗ ಆತ ಇರಾನಿನ ಮೋಸ್ಟ್ ಪವರ್ಫುಲ್, ಮೋಸ್ಟ್ ರೆಸ್ಪೆಕ್ಟಬಲ್ ನಾಯಕ. ಹಾಗೆ ಅಮೆರಿಕ ಹಾಗೂ ಇಸ್ರೇಲ್ಗಳಿಗೆ ಮೋಸ್ಟ್ ವಾಂಟೆಡ್ ಕೂಡ ಈ ಮೊಸ್ತಬಾ. ಆತ ಹೇಗೆ ಇರಲಿ, ಆದರೆ ಬದುಕಿದಾನೆ ಅನ್ನೋ ನಂಬಿಕೆ ಇರೋವರೆಗೆ IRGC ಇರಾನ್ನ ಆಡಳಿತವನ್ನು ತನ್ನ ಕೈಯಲ್ಲಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಲ್ಲದೆ ಮೊಸ್ತಬಾನೂ ಇಲ್ಲ ಅಂದ್ಬಿಟ್ರೆ ಅಲ್ಲಿನ ನಾಯಕತ್ವದಲ್ಲಿ ಕಿತ್ತಾಟಗಳು ಶುರು ಆಗುತ್ತವೆ, ಜನರ ಪ್ರತಿಭಟನೆಗಳು ಹೆಚ್ಚಾಗುತ್ತವೆ, ಆಡಳಿತ ಹಿಡಿತ ಕಳ್ಕೊಳ್ಳುತ್ತೆ, IRGC ಡಲ್ ಆಗುತ್ತೆ. ಸೊ ಮೊಸ್ತಬಾನ ಕಾಪಾಡಿಕೊಳ್ಳಬೇಕಾದ ಅಥವಾ ಆತ ಸರಿಯಾಗೇ ಇದ್ದಾನೆ ಅಂತ ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡಬೇಕಾದ ಜವಾಬ್ದಾರಿ ಈಗ IRGCಯ ಹೆಗಲ ಮೇಲಿದೆ. ಹೀಗಾಗಿ ಆ ಸರ್ವೋಚ್ಚ ನಾಯಕನನ್ನ ಯಾವುದೋ ಆಸ್ಪತ್ರೆಯಲ್ಲಿ ಹಂಗೆ ಇಟ್ಟುಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿದೇಶಗಳಿಗೆ ಕಳುಹಿಸಿ ಚಿಕಿತ್ಸೆ ಕೊಡಿಸಬೇಕು ಅನ್ನೋದಾದ್ರೆ ಸದ್ಯಕ್ಕೆ ರಷ್ಯಾ ಅಥವಾ ಚೈನಾಗೆ ಬಿಟ್ಟು ಬೇರೆಲ್ಲೂ ಕಳಿಸೋ ಸ್ಥಿತಿ ಕೂಡ ಇಲ್ಲ. ಹೀಗಾಗಿ IRGC ಮೊಸ್ತಬಾನನ್ನ ರಹಸ್ಯ ಸ್ಥಳದಲ್ಲಿಟ್ಟು ಚಿಕಿತ್ಸೆ ಕೊಡಿಸ್ತಾ ಇದೆ. ಆದರೆ ಎಲ್ಲಿಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಇನ್ನು ಎಷ್ಟೇ ಸೀಕ್ರೆಟ್ ಸ್ಥಳದಲ್ಲಿಟ್ಟರು ಇಸ್ರೇಲ್ ಹಾಗೂ ಅಮೆರಿಕದ ಇಂಟೆಲಿಜೆನ್ಸ್ನ ಕಣ್ಣು ತಪ್ಪಿಸೋದು ಕಷ್ಟ. ಹೀಗಾಗಿ ಇರಾನ್ ತನ್ನ ಅತ್ಯಂತ ಬಲಿಷ್ಠ ಮತ್ತು ಅತಿ ಭಯಾನಕ ಪಡೆಗಳು ಅಂತ ಕರೆಸಿಕೊಳ್ಳುವ ಕಿಲ್ಲರ್ ಸ್ಕ್ವಾಡ್ ಅನ್ನ ಮೊಸ್ತಬಾನ ರಕ್ಷಣೆಗೆ ನೇಮಕ ಮಾಡಿದೆ. ಅದರ ಹೆಸರು ನೋಪೋ ಫೋರ್ಸ್ ಅಂತ. ಇದು ಇರಾನಿನ ಕೌಂಟರ್ ಟೆರರಿಸಂ ಸ್ಪೆಷಲ್ ಫೋರ್ಸು. ಅಲ್ಲಲ್ಲಲ್ಲ, ಕೌಂಟರ್ ಟೆರರಿಸಮ್ ಇದಕ್ಕೂ ಇರಾನ್ಗೂ ಏನಾದರೂ ಸಂಬಂಧ ಇದೆಯನ್ರಿ? ಇಡೀ ಮಧ್ಯಪ್ರಾಚ್ಯದಲ್ಲಿ ಇವತ್ತು ದಾಳಿಗಳು, ಭಯೋತ್ಪಾದನೆ, ಪ್ರತ್ಯೇಕತೆ ಇದೆಲ್ಲವನ್ನು ಪೋಷಿಸ್ತಾ ಇರೋದೇ ಇರಾನ್ ಅಲ್ವೇ? ಇದೇ ಟೆರರಿಸಮ್ ಅನ್ನು ಬೆಳೆಸ್ತಾ ಇದೆ. ಇನ್ನು ಇದಕ್ಕೆ ಯಾಕೆ ಕೌಂಟರ್ ಟೆರರಿಸಮ್ ಅಂತ ನಿಮಗೆ ಅನ್ನಿಸಬಹುದು. ಆದರೆ ಇರಾನ್ ಸುನ್ನಿ ದೇಶಗಳಲ್ಲಿ ತನ್ನ ಕುದ್ಸ್ ಪಡೆಗಳ ಮೂಲಕ, ಬೇರೆ ಬೇರೆ ಶಾಡೋ ಪಡೆಗಳ ಮೂಲಕ ಏನೇ ಮಾಡಿಸ್ತಾ ಇರಬಹುದು. ಆದರೆ ಇರಾನ್ನಲ್ಲಿ ಕೂಡ ಒಂದಷ್ಟು ಉಗ್ರ ಸಂಘಟನೆಗಳಿವೆ. ಅಲ್ಲಿ ಐಸಿಸ್ ಇದೆ, ಪಾಕಿಸ್ತಾನದ ಗಡಿಯಲ್ಲಿ ಪಾಕ್ ಸಾಕಿ ಬೆಳೆಸಿದ ಜೈಷ್ ಅಲ್ ಅದಲ್ ಅಂತ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ. ಟರ್ಕಿಯ ಗಡಿಯಲ್ಲಿ, ಆಫ್ಘನ್ ಗಡಿಯಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ಉಗ್ರ ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇವೆ. ಅವರನ್ನ ನಿಗ್ರಹಿಸೋದಕ್ಕೆ ಇರಾನ್ ಒಂದಷ್ಟು ಕೌಂಟರ್ ಟೆರರಿಸಂ ತಂಡವನ್ನು ಇಟ್ಟುಕೊಂಡಿದೆ. ಇನ್ನು ಈ ನೋಪೋ ಅಥವಾ ಕೌಂಟರ್ ಟೆರರಿಸಂ ಪಡೆ ಇದೆಯಲ್ಲ, ಇದು ಅತ್ಯಂತ ರಹಸ್ಯ ಮತ್ತು ಭಯಾನಕ ಅನ್ನಿಸಿಕೊಳ್ಳುವ ಅರೆ ಸೇನಾ ಪಡೆ ಅಂತ ಹೇಳ್ತಾರೆ. ಈ ನೋಪೋನ 1991ರಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಪಡೆಗಳಿಗೆ ಇರಾನ್ ಸೇನೆಯ 65ನೇ ಏರ್ಬೋರ್ನ್ ಸ್ಪೆಷಲ್ ಫೋರ್ಸ್ ಬ್ರಿಗೇಡ್ನಿಂದ ತರಬೇತಿಯನ್ನ ಆರಂಭದಲ್ಲಿ ಕೊಡಿಸಲಾಗಿತ್ತು. ಆದರೆ ಆ ಬಳಿಕ ಆ ಪಡೆ ತನ್ನ ಯೋಧರಿಗೆ ತಾನೇ ತರಬೇತಿ ಕೊಡೋ ಥರ ತಯಾರಾಗಿದೆ. ಹೀಗಾಗಿನೇ ಇಲ್ಲಿ ಸೈನಿಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಹೆಚ್ಚು ನೈಪುಣ್ಯತೆಯನ್ನ ಹೊಂದಿರುವ ಪಡೆ ಇದು ಅಂತ ಗುರುತಿಸಿಕೊಳ್ಳುತ್ತೆ. ಇದರಲ್ಲಿ ಈಗ 6 ಬ್ರಿಗೇಡುಗಳಿವೆ. ತೆಹರಾನ್ನಲ್ಲೇ ಹೆಚ್ಚಿನ ಬ್ರಿಗೇಡುಗಳು ಉಳ್ಕೊಂಡಿವೆ. ಹಾಗೆ ಮಶ್ಹದ್, ಇಸ್ಫಹಾನ್ ಮತ್ತು ಕೋಮ್ನಂತಹ ನಗರಗಳಲ್ಲಿ ಕೂಡ ಈ ಪಡೆಯ ಉಪಸ್ಥಿತಿ ಇದೆ. ಇನ್ನು ಈ ಸೈನಿಕರು ಕಪ್ಪು ಬಟ್ಟೆಗಳನ್ನು ಧರಿಸೋದ್ರಿಂದ ಇವರೊಂಥರ ನಮ್ಮ ಬ್ಲಾಕ್ ಕ್ಯಾಟ್ಸ್ ತರ ಕಾಣ್ತಾರೆ. ಇನ್ನು ಇರಾನ್ ಈ ಪಡೆಯನ್ನ ಏಷ್ಯಾದ ಅತ್ಯುತ್ತಮ ಸ್ಪೆಷಲ್ ಯೂನಿಟ್ ಅಂತ ಹೇಳ್ಕೊಳ್ಳುತ್ತೆ. ಈ ಪಡೆ ಹಾಸ್ಟೇಜ್ ರೆಸ್ಕ್ಯೂ, ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆ, ಇನ್ಸರ್ಜೆನ್ಸಿ ವಿರುದ್ಧದ ಹೋರಾಟಗಳಲ್ಲಿ ಭಾಗಿಯಾಗುತ್ತೆ. ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ಬಲೂಚ್ ಹೋರಾಟಗಾರರನ್ನ ಹತ್ತಿಕ್ಕೋದಿಕ್ಕೆ ಇದೇ ಪಡೆಗಳನ್ನು ಬಳಸಲಾಗಿತ್ತು. ಹಾಗೆ ಇದನ್ನ ನಾಗರಿಕ ಸಂಘರ್ಷದಂತಹ ಸಂದರ್ಭಗಳಲ್ಲಿ ಜನರನ್ನ, ಪ್ರತಿಭಟನಾಕಾರರನ್ನ ನಿಯಂತ್ರಿಸುವುದಕ್ಕೆ ಕೂಡ ಬಳಕೆ ಮಾಡ್ತಾರೆ. 1999ರ ವಿದ್ಯಾರ್ಥಿ ಪ್ರತಿಭಟನೆ, 2009ರಲ್ಲಿ ನಡೆದ ಇರಾನ್ ಪ್ರತಿಭಟನೆಗಳು, ಅಧ್ಯಕ್ಷ ಮಹಮ್ಮದ್ ಅಹಮದಿನ್ಜಾದೆ ಗೆಲುವಿನ ನಂತರ ನಡೆದ ಪ್ರತಿಭಟನೆಗಳು, 2019ರಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ವಿರುದ್ಧ ನಡೆದ ಹೋರಾಟಗಳು, 2022ರ ಮಾಷಾ ಅಮಿನಿ ಸಾವಿನ ನಂತರ ನಡೆದ ಪ್ರತಿಭಟನೆಗಳಲ್ಲಿ ಕೂಡ ಈ ಪಡೆಯನ್ನ ಇರಾನ್ ಬಳಕೆ ಮಾಡಿಕೊಂಡಿತ್ತು. ಈ ಪಡೆಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಕಿಂಚತ್ತೂ ಯೋಚನೆ ಇರುವುದಿಲ್ಲ. ಹೀಗಾಗಿ ಅವರು ತಮ್ಮ ಶಕ್ತಿ ಪ್ರಯೋಗ ಮಾಡಿ ಪ್ರತಿಭಟನೆಗಳನ್ನ ನಿರ್ದಾಕ್ಷಿಣ್ಯವಾಗಿ ಹತ್ತಿಕ್ತಾ ಹೋಗ್ತಾರೆ. ಹೀಗಾಗಿ
ಹಾಗೆಯೇ ಇಸ್ಲಾಮಿಕ್ ರೆಜಿಮ್ನ ವಿರೋಧಿಗಳು ಮತ್ತು ಮಾನವ ಹಕ್ಕುಗಳ ಹೋರಾಟಗಾರರು ಈ ಪಡೆಯನ್ನ ಕಿಲ್ಲರ್ ಸ್ಕ್ವಾಡ್ ಅಂತ ಕರೀತಾರೆ. ಇನ್ನು ಈ ಪಡೆಗಳ ಮೇಲೆ 2021ರಲ್ಲಿ US ಟ್ರೆಜರಿ ಡಿಪಾರ್ಟ್ಮೆಂಟ್ ಸ್ಯಾಂಕ್ಷನ್ಗಳನ್ನು ಹಾಕಿದೆ. ಈ ಪಡೆ ಇರಾನ್ನಲ್ಲಿ ಮಾನವ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆ, ಇರಾನ್ನ ಜನರನ್ನ ಕೊಲ್ತಾ ಇದೆ ಅನ್ನೋ ಆರೋಪಗಳು ಈ ಪಡೆಗಳ ಮೇಲಿವೆ. ಹಾಗೆ 2023ರಲ್ಲಿ ಯುರೋಪಿಯನ್ ಯೂನಿಯನ್ ಕೂಡ ಈ ನೋಪೋ ಟೀಮ್ನ ಮೇಲೆ ನಿರ್ಬಂಧಗಳನ್ನು ವಿಧಿಸಿತು. ಹಾಗೆ ಈ ಪಡೆಗಳು ಇರಾನ್ನ ಜನರ ಕಣ್ಣಲ್ಲಿ ಹಾಗೂ ಜಾಗತಿಕ ಸಂಘಟನೆಗಳ ಕಣ್ಣಲ್ಲಿ ಕೂಡ ನಿರ್ದಯಿ ಕಿಲ್ಲರ್ ಸ್ಕ್ವಾಡ್ಗಳಾಗಿ ಕಾಣಿಸ್ಕೊಳ್ತಾ ಇವೆ. ಹಾಗೆ IRGC ಈ ಪಡೆಯನ್ನ ಹೊಸ ಖಮೇನಿಯ ರಕ್ಷಣೆಗೆ ನೇಮಕ ಮಾಡಿದೆ. ಈ ಮಾಹಿತಿಯನ್ನ ಫಾಕ್ಸ್ ನ್ಯೂಸ್, NDTV, ಟೈಮ್ಸ್ ಆಫ್ ಇಂಡಿಯಾ ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ವರದಿ ಮಾಡಿವೆ. ಮೊಸ್ತಬಾ ಖಮೇನಿಯನ್ನ ಕಾಪಾಡಿಕೊಳ್ಳುವ ನಿಟ್ಟಲ್ಲಿ ಈ NOPO ಸೈನಿಕರು ಅವರ ಸುತ್ತ ಭದ್ರತಾ ವಲಯವನ್ನ ರಚಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೊಸ್ತಬಾ ಬಗ್ಗೆ ಮಾಹಿತಿ ಕೊಡಿ, ಬಹುಮಾನ ಪಡ್ಕೊಳ್ಳಿ ಅಂತ ಅಮೆರಿಕ ಹೇಳಿದೆ. ಇದರ ಜೊತೆ ಅಲಿ ಖಮೇನಿ ಬರೆದಿದ್ರು ಅಂತ ಹೇಳಲಾಗುವ ವಿಲ್ಲೊಂದರ ಬಗ್ಗೆ ಕೂಡ ಈಗ ಚರ್ಚೆಗಳು ಶುರುವಾಗಿವೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ನನ್ನ ನಂತರ ನನ್ನ ಮಗ ಸರ್ವೋಚ್ಚ ನಾಯಕ ಆಗಬಾರ್ದು, ಅದು ನನಗಿಷ್ಟ ಇಲ್ಲ ಅಂತ ಅಲಿ ಖಮೇನಿ ಬರೆದಿದ್ರಂತೆ. ಇಸ್ಲಾಮಿಕ್ ರೆಜಿಮ್ನಲ್ಲಿ ಈ ಥರದ ವಂಶಪಾರಂಪರ್ಯ ಆಡಳಿತ ಇರಬಾರದು ಅನ್ನೋ ನಿರ್ಣಯವನ್ನು ಈ ಹಿಂದಿನ ಮತ್ತು ಮೊದಲ ಆಯತುಲ್ಲಾ ರುಹುಲ್ಲಾ ಖೊಮೇನಿಯ ಕಾಲದಲ್ಲಿ ತೆಗೆದುಕೊಳ್ಳಲಾಗಿತ್ತು. ಇನ್ನು ಥಿಯಾಕ್ರಸಿ ಆಡಳಿತಕ್ಕೆ ಅನುಭವಿ ಜ್ಞಾನ ಇರೋ ಮನುಷ್ಯ ನಾಯಕನಾಗಬೇಕೇ ಹೊರತು ಮೊಸ್ತಬಾ ಥರದ ಅಪ್ರಬುದ್ಧ ಅಲ್ಲ ಅಂತ ಅಲಿ ಹೇಳಿದ್ರಂತೆ. ಹಾಗಂತ ವಿಲ್ನಲ್ಲೂ ಬರೆದಿದ್ದಾರೆ. ಅದನ್ನು ಮೀರಿ IRGC ಅಧಿಕಾರವನ್ನು ತನ್ನ ಕೈಯಲ್ಲಿಟ್ಕೊಳ್ಳೋದಕ್ಕೆ ಬೇರೆ ಯಾವ ಸಮರ್ಥನೂ ಅಲ್ಲಿಗೆ ಬಂದು ಅಮೆರಿಕಾದ ಜೊತೆ ರಾಜಿ ಮಾಡಿಕೊಂಡು ಯುದ್ಧ ನಿಲ್ಲಿಸೋದಕ್ಕೆ ಮುಂದಾಗದಂತೆ ನೋಡಿಕೊಳ್ಳೋದಕ್ಕೆ ಈ ಮೊಸ್ತಬಾನನ್ನ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಿಸಿದೆ ಅನ್ನೋದು ಒಂದಷ್ಟು ಜನರ ವಾದ. ಇದು ಕೂಡ ನಿಜಾನ ಅಥವಾ ಅಮೆರಿಕ ಇಸ್ರೇಲ್ಗಳು ಹಬ್ಬಿಸ್ತಾ ಇರೋ ಸುದ್ದಿನ? ಮೊಸ್ತಬಾ ಬಗ್ಗೆ ಅಲ್ಲಿನ ಜನರಿಗೆ ವಿಶ್ವಾಸ ಕಡಿಮೆ ಆಗೋ ಹಾಗೆ ಮಾಡೋ ಪ್ರಯತ್ನಗಳ ಭಾಗನ? ಗೊತ್ತಿಲ್ಲ. ಅಂತೂ ಮೊಸ್ತಬಾಗಾಗಿ ಹುಡುಕಾಟ ನಡೀತಿದೆ ಅನ್ನೋದು ಮಾತ್ರ ಇಲ್ಲಿ ನಿಜ. ಆತನಿಗೆ ನೋಪೋ ಪಡೆಗಳ ರಕ್ಷಣೆಯನ್ನ ಕೊಡಲಾಗಿದೆ ಅನ್ನೋ ಸುದ್ದಿಗಳು ಬರ್ತಾ ಇರೋದು ಕೂಡ ಹೌದು. ಇದು ಗೆಳೆಯರೆ, ಇರಾನ್ನ ಮತ್ತೊಂದು ಭಯಾನಕ ಪಡೆ ಅಂತ ಗುರುತಿಸಿಕೊಂಡಿರುವ ನೋಪೋ ಅಂದ್ರೆ ಕೌಂಟರ್ ಟೆರರಿಸಂ ಪಡೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.